ಈ ಹಿಂದಿನಿಂದಲೂ ನಿಮ್ಮ ನ್ಯೂಸ್ 18 ಕನ್ನಡ ಸರ್ಕಾರಿ ಶಾಲೆ ಬಗ್ಗೆ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ನಾವು ಅಭಿಯಾನವನ್ನು ಕೂಡ ಕೈಗೊಂಡಿದ್ವಿ. ಇಲ್ಲಿ ಶಾಲೆ ಪರಿಸ್ಥಿತಿ ಹೆಂಗಿದೆ ನೋಡಿ, ಶಿಥಿಲಗೊಂಡಿದೆ. ಆ ಕೊಠಡಿಯಲ್ಲೇ ಮಕ್ಕಳಿಗೆ ಪಾಠ ಪ್ರವಚನವನ್ನ ಮಾಡ್ತಾ ಇದ್ದಾರೆ. ಆತಂಕದಲ್ಲೇ ಕಾಲ ಕಳೀತಾ ಇದ್ದಾರೆ ಶಿಕ್ಷಕರು ಹಾಗೇನೆ ಮಕ್ಕಳು. ಕೇಳೋರಿಲ್ಲ ಈ ಸರ್ಕಾರಿ ಶಾಲೆಯ ಗೋಳು ಅಥವಾ ಪರಿಸ್ಥಿತಿಯನ್ನ. ವಿಜಯಪುರದ ಹಡಗಲಿ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಇದು. ನಾವು ಅಭಿಯಾನ ಮಾಡ್ತಾ ಇದ್ವಲ್ಲ, ಆ ಸಂದರ್ಭದಲ್ಲಿ ಇಂತಹ ಶಾಲೆಗಳನ್ನು ಗುರುತಿಸಿ ವರದಿ ಪ್ರಸಾರ ಮಾಡಿ ಅದಕ್ಕೆ ಕಾಯಕಲ್ಪ ಕೊಡಿಸುವಂತ ಕೆಲಸವನ್ನು ಮಾಡಿದ್ದೀವಿ. ಅನೇಕ ಸರ್ಕಾರಿ ಶಾಲೆಗಳಲ್ಲಿ ಇರೋದು ಇದೇ ಪರಿಸ್ಥಿತಿ. ಈಗ ಅಧಿಕಾರಿಗಳಿಗೆ ಹೇಳಿದ್ರೆ ನೋಡೋಣ, ನಮಗೂ ಅಪ್ರೂವಲ್ ಬರಬೇಕು, ಅನುದಾನ ಬೇಕು ಅಂತ ಹೇಳ್ತಾರೆ. ಸರ್ಕಾರದ ಮಟ್ಟದಲ್ಲಿ ಹೇಳಿದ್ರೆ ಸರ್ಕಾರಿ ಶಾಲೆಗಳನ್ನು ನಾವು ಒಂದೊಂದಾಗಿ ಗುರುತಿಸ್ತೀವಿ, ಇಂಥ ಪರಿಸ್ಥಿತಿಲಿದ್ರೆ ಅದನ್ನ ಸರಿ ಮಾಡೋಣ ಅಂತ ಹೇಳ್ತಾರೆ. ಹಾಗಾದ್ರೆ ವಿಜಯಪುರದ ಹಡಗಲಿ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಹೆಂಗಿದೆ? ಶಿಕ್ಷಕರು ಏನ್ ಹೇಳ್ತಾರೆ? ಮಕ್ಕಳು ಯಾವ ತರ ಪ್ರಾಣ ಭಯದಲ್ಲಿ ಪಾಠ ಕೇಳ್ತಾ ಇದ್ದಾರೆ? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಹೆಗ್ಣ ಒಳಗಿಟ್ಟು ಗುದ್ದು ಬಡಿ ಅಂತ ವ್ಯವಸ್ಥೆ ಆಗ್ಬಿಟ್ಟಿದೆ ನಮ್ಮ ಕನ್ನಡ ಶಾಲೆದು. ಮೇಲ್ಚಾವಣಿ ಪೂರಾ ಹಾಳಾಗಿದೆ, ಸೋರ್ತದ. ಮಕ್ಕಳ ಒಂದು ಜೀವ ಭಯದಲ್ಲಿ ಇಲ್ಲಿ ಅಭ್ಯಾಸ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಚಾವಣಿಗಳು ಹುಚ್ಚು ಬೀಳಾತವು, ಸರಿಯಾದ ಪೊಲೀಸ್ ವ್ಯವಸ್ಥೆ ಇಲ್ಲ ಅಂತ ತಂದೀವಿ. ಅಪಾಯದಲ್ಲಿರುವ ಗೋಡೆಗಳು, ಆಗ್ಲೋ ಈಗ್ಲೋ ಬೀಳೋ ಹಂತದಲ್ಲಿರುವ ಕೋಣೆಯಲ್ಲಿ ಪಾಠ ಕೇಳ್ತಾ ಇರೋ ಮಕ್ಕಳು. ಇದು ವಿಜಯಪುರ ತಾಲೂಕಿನ ಹಡಗಲಿ ಗ್ರಾಮದ ಸರ್ಕಾರಿ ಶಾಲೆಯ ಸದ್ಯದ ಸ್ಥಿತಿ. ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು 9 ಕೋಣೆಗಳಿವೆ. ಈ ಪೈಕಿ 2 ಕೋಣೆಗಳು ಸಂಪೂರ್ಣ ಹಾಳಾಗಿವೆ. ಉಳಿದ ಕೋಣೆಗಳು ಶಿಥಿಲಾವಸ್ಥೆ ತಲುಪಿದ್ದು ಯಾವಾಗ ಬೀಳುತ್ತೋ ಅನ್ನೋ ಆತಂಕದಲ್ಲೇ ಮಕ್ಕಳು ಪಾಠ ಕೇಳುವಂತಾಗಿದೆ. ಮಳೆಯಾದ್ರೆ ಗೋಡೆಗಳಿಂದ ನೀರಳಿಯುತ್ತೆ. 3 ಕೊಠಡಿಗಳಿಗೆ ಕಿಟಕಿ ಬಾಗಿಲುಗಳೇ ಇಲ್ಲ. ಉಳಿದ ಕೋಣೆಗಳ ಮೇಲ್ಚಾವಣಿ ಸಿಮೆಂಟ್ ಕಿತ್ತುಕೊಂಡು ಬೀಳ್ತಾ ಇದೆ. ನಿತ್ಯ ಶಿಕ್ಷಕರು ಮತ್ತು ಮಕ್ಕಳು ಜೀವ ಕೈಯಲ್ಲಿ ಹಿಡ್ಕೊಂಡೇ ಕೊಠಡಿಯಲ್ಲಿರಬೇಕು. ಕಳೆದ ಹಲವು ವರ್ಷಗಳಿಂದ ಇದೇ ಪರಿಸ್ಥಿತಿ ಇದ್ದು ಕ್ಷೇತ್ರದ ಶಾಸಕ ವಿಠಲ ಕಟಕದೊಂಡ ಹಾಗೂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಹೊರಗಿನ ಕಂಪೌಂಡರ್ ನೋಡಿ ಒಳಗೆ ಶಾಲೆ ಭಾರಿ ಇದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಏನೂ ಇಲ್ಲ, ಹೆಗ್ಣ ಒಳಗಿಟ್ಟು ಗುದ್ದು ಬಡಿ ಅಂತ ವ್ಯವಸ್ಥೆ ಆಗ್ಬಿಟ್ಟಿದೆ ನಮ್ಮ ಕನ್ನಡ ಶಾಲೆದು. ಮಕ್ಕಳನ್ನ ಪಾಲಕರು ಶಾಲೆ ಕಳಿಸ್ಲಾಕ ಭಯ ಬೀಳಕತ್ತಾರ. ಅವ್ರೇನು ಬೋರ್ಡ್ ನೋಡಿ ಓದಬೇಕು ಅಥವಾ ಮೇಲ್ ಚಾವಣಿ ನೋಡಿ ಓದಬೇಕು. ಮಳೆ ಬಂದರೆ ಒಟ್ಟು ಸೋರ್ತಾವು. ಇದನ್ನು ಆಲ್ರೆಡಿ ನಾವು ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿಯವರಿಗೂ ಮನವಿ ಕೊಟ್ಟಿವಿ. ನಮ್ಮ ನಾಗಠ ಮತಕ್ಷೇತ್ರ ಶಾಸಕರಂತ ಕಟಕದೊಂಡ ಸಾಹೇಬರಿಗೂ ಮನವಿ ಕೊಟ್ಟಿವಿ. 100 ವರ್ಷ ಹಳಿದಾಗಿರ್ತಕ್ಕಂಥ ಶಾಲೆ ಇದು. ಎಲ್ಲ ಥರದ ಸೌಲಭ್ಯಗಳದ, ಆದ್ರೆ ಮೇಲ್ಚಾವಣಿ ಪೂರಾ ಹಾಳಾಗ್ಯದ, ಸೋರ್ತದ. ಅದಕ್ಕೆ ಈ ಮೇಲ್ಚಾವಣಿ ಮತ್ತು ಕಿಟಕಿಗಳನ್ನು ದುರಸ್ತಿ ಮಾಡ್ತಕ್ಕಂಥ ಕೆಲಸ ಅತಿ ಶೀಘ್ರವಾಗಿ ಆಗಬೇಕು. ಯಾಕಂದರೆ ಮಳೆಗಾಲ ಪ್ರಾರಂಭ ಆಗ್ಯದ. ಈಗ ಮಕ್ಕಳ ಒಂದು ಜೀವ ಭಯದಲ್ಲಿ ಇಲ್ಲಿ ಅಭ್ಯಾಸ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಅದಕ್ಕೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಗಮನ ಹರಿಸಿ ಆದಷ್ಟು ಬೇಗ ಈ ಕೆಲಸವನ್ನು ದುರಸ್ತಿ ಮಾಡುವಂಥ ವ್ಯವಸ್ಥೆ ಸರ್ಕಾರದಿಂದ ಆಗಬೇಕಂತೇಳಿ ನಾವು ಮನವಿ ಮಾಡ್ತೀವಿ. ಈ ಶಾಲೆಯಲ್ಲಿ 1 ರಿಂದ 8ನೇ ತರಗತಿವರೆಗೆ ಒಟ್ಟು 270 ವಿದ್ಯಾರ್ಥಿಗಳಿದ್ದಾರೆ. ಈ ಮೊದಲು 350ಕ್ಕೂ ಅಧಿಕ ಮಕ್ಕಳು ಇಲ್ಲಿ ಶಿಕ್ಷಣ ಪಡಿತಾ ಇದ್ರು. ಆದರೆ ಶಾಲೆಯ ಸ್ಥಿತಿ ನೋಡಿ ಪೋಷಕರು ಮಕ್ಕಳನ್ನ ಖಾಸಗಿ ಶಾಲೆಗೆ ಕಳಿಸ್ತಾ ಇದ್ದಾರೆ. ಬಡ ಮಕ್ಕಳು ಮಾತ್ರ ಇದೇ ಪಾಳು ಬಿದ್ದ ಕೊಠಡಿಗಳಲ್ಲೇ ಶಿಕ್ಷಣ ಪಡೆಯುವಂತಾಗಿದೆ. ನಮ್ಮ ಕನ್ನಡ ಶಾಲೆಯಲ್ಲಿ ಕೋಣಿಗಳು ಕಾಣ್ತಾ ಇದ್ದಾವೆ. ಸಮಾನದ ಶಾಲೆ ಆಗಿರುವುದಂತ ಬಹಳಷ್ಟು ದುರಸ್ತಿಗೆ ಒಳಪಟ್ಟದ. ವಿದ್ಯಾರ್ಥಿಗಳು ಕೂತಿದ್ರಪ್ಪ ಅಂತಂದ್ರೆ ಮೇಲ್ಗಡೆ ಚಾವಣಿಗಳು ಹುಚ್ಚು ಬೀಳಾತವು, ಸರಿಯಾದ ಪೊಲೀಸ್ ವ್ಯವಸ್ಥೆ ಇಲ್ಲ ಅಂತ ತಂದೀವಿ. ಇಲ್ಲ, ನಮ್ಮ ಕೈಯಾಗೇನು ಇಲ್ಲ, MLAಗಳಿಗೆ ಹೇಳಬೇಕು, MP ಅವ್ರಿಗೆ ಹೇಳಬೇಕು ಅಂತ ತಂದರು. ನಮ್ಮ ಕಡೆ ಅಂತರೂ ಯಾರೂ MLAಗಳಾಗಲಿ ಅಥವಾ MP ಗಳಾಗಲಿ ಇಲ್ಲಿ ನಜರಿಗೆ ನಮ್ಮ ಶಾಲೆಗೆ ಯಾರೂ ಬಂದಿಲ್ಲ. ಸಂಬಂಧಪಟ್ಟಂಥ ಅಧಿಕಾರಿಗಳು ನಮ್ಮ ಶಾಲೆ ದುರಸ್ತಿಗೂ ಮಾಡಿರಿ, ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾರೆ. ಈ ಶಾಲೆ ಶತಮಾನೋತ್ಸವ ಕಂಡಂಥ ಶಾಲೆ. ಒಳಗಡೆ ಕೊಠಡಿಗಳು ಮತ್ತು ಮೇಲ್ಚಾವಣಿಗಳು ಉದುರಿ ಕೆಳಗಡೆ ಬೀಳ್ತಾ ಇದ್ದಾವೆ. ಸಣ್ಣ ಮಕ್ಕಳು ಶಾಲೆಯಲ್ಲಿ ಕುಳಿತಾಗ ಏನಾರೇ ಘಟನೆ ಸಂಭವಿಸಬಹುದಂತ ಆತಂಕ ನಮ್ಮಲ್ಲಿ ಮನೆ ಕಾಡ್ತಿದೆ. MLA ಆದಂಥ ಸಾಹೇಬರು ಒಂದು ಸ್ವಲ್ಪ ಈ ಕಡೆ ನಾಗಠ ಮತಕ್ಷೇತ್ರದಲ್ಲಿ ವಿಜಯಪುರ ಜಿಲ್ಲೆಯ ಹಡಗಲಿ ಗ್ರಾಮಕ್ಕೆ ಬಂದು ಒಂದು ಸ್ವಲ್ಪ ವಿಸಿಟ್ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಒಟ್ನಲ್ಲಿ ಸರ್ಕಾರಿ ಶಾಲೆ ಉಳಿಸಿ ಅಂತ ಸರ್ಕಾರ ಕೇವಲ ಘೋಷಣೆಯಲ್ಲಿ ಮಾತ್ರ ಹೇಳ್ತಾ ಇದೆ. ಆದರೆ ಶಾಲೆಗಳನ್ನ ಮೇಲ್ದರ್ಜೆಗೆ ಏರಿಸೋಕೆ ಮಾತ್ರ ಮೀನಾಮೇಷ ಎಣಿಸ್ತಾ ಇದೆ. ಸಂಬಂಧಪಟ್ಟವರು ಇನ್ನಾದ್ರೂ ಎಚ್ಚೆತ್ತುಕೊಳ್ಬೇಕಿದೆ. ಗುರುರಾಜ್, ನ್ಯೂಸ್ 18, ವಿಜಯಪುರ.
ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗುರುರಾಜ್. ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿತಾರೆ ಜನ, ಅಂಥದ್ರಲ್ಲಿ ಇಂಥ ಶಾಲೆಗಳನ್ನ ತೋರಿಸ್ಬಿಟ್ರೆ ಮಾದರಿಯಾಗಿ ಇರಬೇಕಾಗುತ್ತೆ ಶಾಲೆಗಳು, ಅದರಲ್ಲೂ ಸರ್ಕಾರಿ ಶಾಲೆಗಳು. ಅಂದರೆ ಮಕ್ಕಳು ಪೋಷಕರನ್ನ ಅಟ್ರಾಕ್ಟ್ ಮಾಡೋ ರೀತಿಯಲ್ಲಿ ಇಟ್ಕೋಬೇಕಾಗತ್ತೆ. ಇಲ್ಲಿ ಎಷ್ಟು ರೂಮ್ಗಳಿದೆ, ಎಷ್ಟು ವರ್ಷದಿಂದ ಈ ಪರಿಸ್ಥಿತಿಯಲ್ಲಿ ಈ ಶಾಲೆ ಇದೆ, ಅಧಿಕಾರಿಗಳು ಏನು ಹೇಳ್ತಿದ್ದಾರೆ? ಶರ್ಮಿತಾ ಅಂದ್ರೆ ವಿಜಯಪುರ ನಗರದಿಂದ ಬಹಳಷ್ಟು ದೂರ ಇಲ್ಲ, ವಿಜಯಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ ಹಡಗಲಿ ಗ್ರಾಮ ಏನಿದೆ, ವಿಜಯಪುರ ಮತ್ತೆ ಸಿಂದಗಿ ರಾಷ್ಟ್ರೀಯ ಹೆದ್ದಾರಿಗೆ ಕನೆಕ್ಟ್ ಆಗುವಂತಹ ಗ್ರಾಮ. ನಿತ್ಯವೂ ಸಾವಿರಾರು ಜನ ಅಧಿಕಾರಿಗಳು, ಸಾರ್ವಜನಿಕರು ಎಲ್ಲರೂ ಓಡಾಡ್ತಾರೆ. ಸಚಿವರು ಸಹಿತ ಇದೇ ರಸ್ತೆಯಲ್ಲಿ ಓಡಾಡುವಂತಹ ಗ್ರಾಮ ಇದು. ಈ ಗ್ರಾಮದಲ್ಲೇ ಇರುವಂತಹ ಶಾಲೆಗೆ ಈ ದುಸ್ಥಿತಿ ಇರುವಂತದ್ದು. ಒಟ್ಟು 9 ಕೊಠಡಿಗಳಿವೆ. ಸುಮಾರು 270ಕ್ಕೂ ಅಧಿಕ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ, 1ನೇ ತರಗತಿಯಿಂದ 8ನೇ ತರಗತಿವರೆಗೆ. ಈ ಮೊದಲು 350ಕ್ಕೂ ಅಧಿಕ ವಿದ್ಯಾರ್ಥಿಗಳಿದ್ರು. ಆದ್ರೆ ಶಾಲೆ ಈ ದುಸ್ಥಿತಿ ಕಂಡು ಮತ್ತೆ ದಿನೇ ದಿನೇ ಶಾಲೆಯ ಕೊಠಡಿಗಳ ಪರಿಸ್ಥಿತಿಗೆ ಹೀನಾಯಿಸ್ತಿದೆ, ಅಂದ್ರೆ ಕಡಿಮೆ ಆಗ್ತಾ ಇರೋದ್ರಿಂದ ಅಲ್ಲಿ ಮಕ್ಕಳನ್ನ ಬೇರೆ ಖಾಸಗಿ ಶಾಲೆಗಳಿಗೆ ಸ್ಥಳಾಂತರಿಸುವ ವ್ಯವಸ್ಥೆನ ಪಾಲಕರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮಕ್ಕಳ ಸೇಫ್ಟಿ ಮೇನ್ ಅನ್ನೋ ಕಾರಣಕ್ಕೆ ಅವರು ಅಲ್ಲಿ ಕಳಿಸುವ ವ್ಯವಸ್ಥೆ ಮಾಡ್ತಿದ್ದಾರೆ. ಹಾಗಾಗಿ ಶಾಲೆಯಲ್ಲಿ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಕುಸಿತಾ ಇದೆ, ಮತ್ತೊಂದು ಕಡೆ ಶಾಲೆಯ ಮೇಲ್ಛಾವಣಿ ಸಹಿತ ದಿನೇ ದಿನ ಕುಸಿತಾ ಇರುವುದು. ಹೀಗೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಅದೇ ರೀತಿ ಮೇಲ್ಛಾವಣಿ ಸಹಿತ ಕುಸಿತಾ ಇರುವುದು. ಈಗಾಗಲೇ ಶಾಸಕರು ಸಹಿತ ಅವ್ರ ಮನವಿಯನ್ನ ಸಲ್ಲಿಸಿದ್ದಾರೆ, ಆದ್ರೆ ಅದೇ ರೀತಿ ಪ್ರಯೋಜನ ಆಗಿಲ್ಲ. ಗ್ರಾಮ ಪಂಚಾಯತ್ ಅಲ್ಲಿ ಮಟ್ಟದಲ್ಲಿ ಹೇಳಿದ್ರೆ ಅದಕ್ಕೆ ಸರ್ಕಾರದ ಅನುದಾನ ಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ ಮಾಡಕ್ ಆಗಲ್ಲ. ಹಾಗಾಗಿ ಶಾಸಕರು ಮತ್ತೆ ಸರ್ಕಾರದ ಮಟ್ಟದಲ್ಲಿ ಇದು ಕೆಲಸ ಆಗ್ಬೇಕು ಅಂತ ಹೇಳಿ ಒಟ್ಟು 9 ಕೊಠಡಿಗಳು ಈ ಶಾಲೆಯಲ್ಲಿ ಇರುವುದು. ಅದರಲ್ಲೂ 2 ಕೊಠಡಿಗಳು ಬಹುತೇಕ ಒಂದ್ ಸೆಕೆಂಡ್ ಪ್ಲೀಸ್ ಬಿ ಆನ್ಲೈನ್. ಗುರುರಾಜ್, ನಿಮ್ಮ ಹತ್ರ ಮಾಹಿತಿಯನ್ನ ಪಡ್ಕೊಳ್ತೀನಿ. ಈ ಬಗ್ಗೆ ಮಾತನಾಡೋದಕ್ಕೆ ನಾಗಠಾಣ ಶಾಸಕರಾಗಿರುವಂತಹ ವಿಠ್ಠಲ ಕಟಕದೊಂಡ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಫೈನ್, ಮತ್ತೆ ಸಂಪರ್ಕ ಮಾಡೋಣ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು ನಮ್ಮ ರಿಪೋರ್ಟರ್ ಗುರುರಾಜ್. ಈಗ ಶಾಸಕರು ಪ್ರಯತ್ನ ಪಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಅನುದಾನದ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಏನೋ ತೇಲ್ಸಿ ಬಿಡುವಂತ ಕೆಲಸ ಮಾಡ್ತಾರೆ. ಎಷ್ಟೋ ಸಂದರ್ಭದಲ್ಲಿ ನಾವು ನೋಡಿದೀವಿ ಸರ್ಕಾರಿ ಶಾಲೆ ಅಂದ್ರೆ ಅಷ್ಟು ಅಂದ್ರೆ ಈಗ ಲಕ್ಷ್ಯವನ್ನ ವಹಿಸಿ ಕೆಲಸ ಮಾಡೋದು, ಕಾಮಗಾರಿ ಮಾಡಿಸೋದು ತೀರಾ ಕಡಿಮೆ ಆಗ್ಬಿಡುತ್ತೆ. ಹಂಗಾಗಿ ಪೋಷಕರಲ್ಲಿ ಯಾವ ತರ ಅಸಮಾಧಾನ ಇದೆ? ಯಾಕಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ವರ್ಷದಿಂದ ವರ್ಷ ಕಡಿಮೆ ಆಗ್ತಾ ಇದೆ. ಶರ್ಮಿತಾ, ಹೌದು. ಯಾಕಂದ್ರೆ ಮಕ್ಕಳ ಸೇಫ್ಟಿ ಕಾರಣದಿಂದಾಗಿ ಮತ್ತೆ ಶಿಕ್ಷಣ ಕೊಡಬೇಕು, ಜೊತೆಗೆ ಸೇಫ್ಟಿನೂ ನೋಡ್ಬೇಕು. ಎರಡೂ ಕಾರಣದಿಂದಾಗಿ ವಿದ್ಯಾರ್ಥಿಗಳನ್ನ ಅನಿವಾರ್ಯವಾಗಿ ಬೇರೆ ಖಾಸಗಿ ಶಾಲೆಗಳಿಗೆ ಮತ್ತೆ ಸುತ್ತಮುತ್ತ ಇರುವಂತಹ ಶಾಲೆಗಳಿಗೆ ಕಳಿಸುವಂತದ್ದು. ಖಾಸಗಿ ಶಾಲೆಗಳಿಗೆ ಅತ್ಯಂತ ಹೆಚ್ಚಿನ ಹಣ ಕೊಟ್ಟು ಹೋಗ್ಬೇಕು. ಇದು ಶ್ರೀಮಂತರಿಗೂ ವ್ಯವಸ್ಥೆ ಮಾಡ್ಕೋತಾರೆ, ಗ್ರಾಮದಲ್ಲಿದ್ರು ಸ್ವಲ್ಪ ಆಸ್ತಿವಂತರಿದ್ದವರು ಬೇರೆ ವ್ಯವಸ್ಥೆ ಮಾಡ್ಕೋತಾರೆ. ಆದ್ರೆ ಬಡವರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು ಏನ್ ಮಾಡ್ಬೇಕು ಅಂತ ಹೇಳಿ ಇಂಥ ಶಾಲೆಯಲ್ಲೇ ಓದುವಂತಹ ಪರಿಸ್ಥಿತಿ ಇರುತ್ತದೆ. ಯಾಕಂದ್ರೆ ಖಾಸಗಿ ಶಾಲೆಗೆ ಹೋಗಕ್ಕೆ ಅವ್ರ ಹತ್ರ ಹಣದ ಸಮಸ್ಯೆ ಆಗಿರುತ್ತೆ. ಮತ್ತೊಂದ್ ಕಡೆ ಇಲ್ಲಿ ಕಲಿಸ್ಬೇಕಂದ್ರೆ ಈ ರೀತಿ ಯಾವಾಗ ಬೀಳುತ್ತೋ ಅನ್ನೋ ಆತಂಕದಲ್ಲಿರುವಂತದ್ದು. ಅದರಲ್ಲೂ ಮಳೆಗಾಲ ಆಗಿರೋ ಕಾರಣದಾಗಿ ಬಹುತೇಕ ಈಗ ಆತಂಕ ಇರುತ್ತದೆ. ಕಳೆದ ವರ್ಷ ಸಹಿತ ವಿಜಯಪುರ ಜಿಲ್ಲೆಯ ಬಸವನಬಾಗೇಡಿ ತಾಲೂಕಿನ ಸಹಿತ ಒಂದು ರೀತಿ ಹಾಗೆ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ನಾಗಠಾಣ ಶಾಸಕರು ಆಗಿರುವಂತಹ ವಿಠ್ಠಲ್ ಕಟಕದೊಂಡ ಅವರು. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಹಡಗಲಿ ಸರ್ಕಾರಿ ಶಾಲೆ ಬಗ್ಗೆ ನಾವು ಹೇಳ್ತಾ ಇದ್ವಿ, ನಿಮ್ ಗಮನದಲ್ಲೂ ಇದೆ, ನೀವು ಪ್ರಯತ್ನ ಪಡ್ತಾ ಇದ್ರಿ ಅಂತ. ನಾನು ವಿಸಿಟ್ ಮಾಡಿ ಬಂದಿನಿ, ಹೋಗಿ ಹೇಳ್ರಿ. ಹೇಳಿ. ಒಂದ್ ರೂಮ್ ಹಾಕಿವ್ರಿ ಅದಕ್ಕೆ ಈಗಾಗಲೇ. ಅಂದ್ರೆ ಹೊಸದಾಗಿ ಕಟ್ಟಿಸ್ಕೊಟ್ಟಿದ್ದೀರಾ ಅಂತನಾ? ಹಾ, ಹೊಸದಾಗಿ ಕಟ್ತಾರ್ರಿ, ಇನ್ ಮ್ಯಾಗ ಕಟ್ತಾರ್ರಿ ಅದನ್ನ. ಓಕೆ, ಬಟ್ ಒಂದ್ ರೂಮ್ ಸಾಕಾಗಲ್ವಲ್ಲ ಸರ್? ಮತ್ತೆ ಅಲ್ಲಿ ಚೆನ್ನಾಗಿ ಬಂದ್ರಾಗ ಒಂದ್ ಹಾಕಿನ್ರಿ. ಈಗ ಒಂದ್ ಹಾಕಿನಿ, ಅದು ಉರ್ದು ಶಾಲೆ ಐತಿ. ಅದು ಹೆಚ್ಚು ಕಡಿಮೆ ಹುಡುಗರು ಕಡಿಮೆ ಅದಾವ್ರಿ ಅಲ್ಲಿ. ಇದು ಉರ್ದು ಶಾಲೆ ಅಲ್ಲ ಸರ್, ಕನ್ನಡ ಶಾಲೆನೆ ಹಡಗಲಿಲಿ. ಹೌದ್ರಿ, ಅದು ಮೊದಲು ಉರ್ದು ಶಾಲೆ ಅಲ್ಲೇ ಐತ್ರಿ. ಹಾ, ಓಕೆ. ಅಲ್ಲ, ಇವಾಗ ಮಕ್ಕಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಒಂದ್ ರೂಮ್ ಸಾಕಾಗಲ್ಲ ಸರ್? ಮೇಡಮ್, ಈಗಾಗಲೇ ಅಲಾಕೇಶನ್ ಬಂದಿತ್ತು. ಎಲ್ಲಾ ಕ್ಷೇತ್ರ ತುಂಬಾ ಎಲ್ಲಾ ಕಡೆ ಹಾಕ್ಬೇಕಲ್ರಿ. ಅದಕ್ಕೆ ಒಂದ್ ಹಾಕಿನ್ರಿ. ಅಲ್ಲಿ 2 ಡಿಮಾಂಡ್ ಐತಿ, ಒಂದ್ ಹಾಕಿನಿ. ಓಕೆ, ಈಗ ಅದು ಯಾವಾಗ ಕಾಮಗಾರಿ ಆರಂಭ ಆಗ್ಬೋದು, ಯಾವಾಗ ಮುಗಿಬಹುದು? ಯಾಕಂದ್ರೆ ಈ ವರ್ಷ ಈಗ ಮಳೆ ಕಮ್ಮಿ ಇದೆ, ಇಲ್ಲ ಅಂತಲ್ಲ, ಬಟ್ ಯಾವಾಗ ಅದ್ ಬೀಳುತ್ತೋ ಅಂತ ಮಕ್ಕಳು, ಶಿಕ್ಷಕರು ಆತಂಕದಲ್ಲೇ ಪ್ರತಿದಿನ ಪಾಪ ಶಾಲೆಗೆ ಬರ್ತಾ ಇದಾರೆ. ಅವ್ರ ಕಷ್ಟನೂ ನಾವು ಅರ್ಥ ಮಾಡ್ಕೊಳ್ಬೇಕು. ಬೇಗನೆ ಮುಗಿಸ್ಕೊಟ್ಬಿಡ್ತೀನಿ ಅವ್ರಿಗೆ, ಆದಷ್ಟು ಬೇಗನೆ ಹೇಳ್ತೀನಿ ಸದ್ಯ. DDP ಮತ್ತು ಎಲ್ಲರಿಗೂ ತಾಕೀತು ಮಾಡಿ ಹೇಳಿದೀನಿ ಈಗ ಆಲ್ರೆಡಿ. ಈಗ ಮತ್ತೊಮ್ಮೆ ಫೋನ್ ಮಾಡಿ ಹೇಳಿ ಅದನ್ನ ಬಗೆಹರಿಸ್ಬಿಡ್ತೀನಿ. ಖಂಡಿತ. ಆಮೇಲೆ ಈಗ ಒಂದ್ ರೂಮ್ ಏನೋ ಸದ್ಯಕ್ಕೆ ವ್ಯವಸ್ಥೆ ಮಾಡ್ತಿದ್ದೀರಾ, ನನ್ನ ಪ್ರಕಾರ ಅದು ಸಾಕಾಗಲ್ಲ. ಬಟ್ ಒಂದೇ ರೂಮಲ್ಲಿ ಎಷ್ಟು ಕ್ಲಾಸಸ್ ಅಂತ ನಡ್ಸಕ್ ಸಾಧ್ಯ ಇದೆ ಮಕ್ಕಳಿಗೂ ಅಲ್ವಾ? ಅಂದ್ರೆ ಅಲ್ಲಿ ಪೋಷಕರಿಗೂ ಆತಂಕ, ಶಿಕ್ಷಕರಿಗೂ ಕನ್ಫ್ಯೂಷನ್ ಇರುತ್ತೆ, ಕಷ್ಟ. ಸೊ ಆದಷ್ಟು ಬೇಗ ಇನ್ನೊಂದಿಷ್ಟು ರೂಮ್ಸಿಗೆ ವ್ಯವಸ್ಥೆ ಮಾಡಿಸ್ಕೊಡಿ ಸರ್ ನಿಮ್ಮ ಅವಧಿಯಲ್ಲೇ. ರೈಟ್ ಮಾಡ್ತೀನಿ ಮೇಡಮ್. ಫೈನ್, ಇದು ಶಾಸಕರ ಮಾತು. ಥ್ಯಾಂಕ್ ಯು ಸೋ ಮಚ್ ಮಾತಾಡೋದಕ್ಕೆ. ಗುರುರಾಜ್, ಒಂದು ಕೊಠಡಿಯನ್ನ ನಾವು ಶೀಘ್ರದಲ್ಲೇ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಅಲ್ಲಿ ನೀವು ಹೋದಾಗ, ಸ್ಪಾಟಿಗೆ ವಿಸಿಟ್ ಮಾಡಿದಾಗ ಈ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆಯಾ? ಶರ್ಮಿತಾ, ಏನಂದ್ರೆ ಒಂದನ್ನ ಈಗ ಅಧಿಕಾರಿಗಳ ಮಟ್ಟದಲ್ಲಿ, ಅಂದ್ರೆ ಈ ದಾಖಲಾತಿ ಮಟ್ಟದಲ್ಲಿ ಮಾತ್ರ ಆಗಿರೋದು, ಇನ್ನು ಪ್ರಾಕ್ಟಿಕಲ್ ಆಗಿಲ್ಲ. ದಾಖಲಾತಿಯಲ್ಲಿ
ಅನುಮತಿ ಬರೋದು ಈ ರೀತಿ ಆಗಿರೋದು. ಈಗ ಸದ್ಯಕ್ಕೆ ಗ್ರಾಮಸ್ಥರ ಮೇನ್ ಬೇಡಿಕೆ ಏನಂದ್ರೆ ನೀವು ಒಂದು ಕೊಠಡಿಯನ್ನ ಮಾಡಿಕೊಡಿ. ಆಕ್ಚುಲಿ ಒಂದು ಕೊಠಡಿ ನಮ್ಗೆ ಸಾಲೋದಿಲ್ಲ, ಆದ್ರೆ ಒಂದು ಕೊಠಡಿಯನ್ನ ಮಾಡಿಕೊಡ್ತೀನಿ ಅಂತ ಅಧಿಕಾರಿಗಳು ನಮಗೆ ಹೇಳಿದ್ದಾರೆ. ಆದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಒಂದು ಅದರ ಏನು ಈಗ ಮುಚ್ಚಿ ಬೀಳ್ತಾ ಅಂದ್ರೆ ಕಳಚಿ ಬೀಳ್ತಾ ಇದೆ, ಅದನ್ನ ಒಂದು ಸಮ ಮಾಡಿಕೊಡಿ. ಜೊತೆಗೆ ಕೆಲವು ರೂಮ್ಗಳಿಗೆ ಕಿಟಕಿ ಬಾಗಿಲು ಏನೂ ಇಲ್ಲ, ಅದನ್ನ ತುರ್ತಾಗಿ ಮಾಡಿಕೊಡಿ ಅಂತ. ಯಾಕಂದ್ರೆ ಈಗ ನಿತ್ಯ ಮಕ್ಕಳು ಶಾಲೆಗೆ ಬರ್ತಾರೆ, ಶಾಲೆ ರಜೆ ಇದ್ದ ಟೈಮಲ್ಲಿ ನೀವು ಕಟ್ಟಡ ಕಟ್ಟುವಾಗ ನಮ್ಗೆ ಏನು ಸಮಸ್ಯೆ ಆಗ್ತಾ ಇರಲಿಲ್ಲ. ಆದ್ರೆ ಈಗ ಶಾಲೆ ಇರುವಾಗ ಈಗ ಬಳಸ್ತಾ ಇರೋ ಕಟ್ಟಡಗಳನ್ನ ಮಾಡಿಕೊಡಿ ಅನ್ನೋದು ಪ್ರಮುಖವಾಗಿ ಗ್ರಾಮಸ್ಥರ ಬೇಡಿಕೆ ಆಗಿರುವಂತದ್ದು. ಶರ್ಮಿತಾ, ಈಗ ಶಾಸಕರು ಹೇಳಿದ್ದಾರೆ, ನಾನು ವಿಸಿಟ್ ಮಾಡಿದ್ದೆ, ತುರ್ತಾಗಿ ಈಗಲೂ ಮಾತಾಡ್ತೀನಿ ಅಂತ ಹೇಳಿದರೆ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಗುರುರಾಜ್, ಈ ಕ್ಷಣದ ಮಾಹಿತಿಯನ್ನು ಕೊಡೋದಕ್ಕೆ.